ಕರ್ನಾಟಕನಾಗ ಈ ಪ್ಲೇಸ್ ಕಟ್ಟೆ ಮೇಲೆ ಕುಂತ್ಕೇಸ್ ಅಜ್ಜಂದಿವ್ರು ಮಾತಾಡತ್ತಾರ. ಟೈಮಿನ ಬಂದಾಗ ಊಟ ಮಾಡಾರ್ದ ಬರ್ತೀನಿ, ಇಲ್ಲೇ ಊಟ ಮಾಡೋಕಂತ. ಒಂದು ಸೆಕೆಂಡಿಗೆ ಎಲ್ಲ ಬಾಯಿಗೆ ಬಂದಿದ್ದು ಬೀಜ. ಗೈಸ್ ನಾವು ಈಗ ಪೆಟ್ರೋಲ್ ಹಾಕ್ಸೋಣಂತ, ಮುಂದೆ ಎಲ್ಲ ಹೇಳ್ತೀನಿ ಅಂತ, ಎಲ್ಲೆಲ್ಲಿ ಹೋಗತ್ತೀನಿ ಎಲ್ಲೆಲ್ಲಿ ಅಂತೇಳಿ. ಗೈಸ್, ವೆರಿ ಫೇಮಸ್ ಬೀಚ್. ಹಿಂಗೆ ಮ್ಯಾಗ ಡ್ರೋನ್ ಶಾಟ್ಲಿದ್ರೆ ನೋಡ್ತಿರಲ್ಲ, ಆಚೆ ಕಡೆ ನದಿ ಈಚೆ ಕಡೆ ಸಮುದ್ರ ಅಂಥೇಳಿ, ಅದು ಇದ್ದ ಪ್ಲೇಸ್ ಹೌದು. ಆಚೆ ಕಡೆ ಸಮುದ್ರ ಈಚೆ ಕಡೆ ನದಿ ಅಂಥೇಳಿ, ಆದ್ರೆ ಮಸ್ತ್ ಬ್ಯೂಟಿಫುಲ್ ಪ್ಲೇಸ್ ಇದೆ. ಓ ಮೈ ಗಾಡ್ ಗೈಸ್, ವಾಟ್ ದ ಫಕ್. ಇಂಥ ಒಳ್ಳೆ ಪ್ಲೇಸ್ನಾಗ ಆಟಾಡೋದು ನಮ್ಮ ಪುಣ್ಯ. ಕರ್ನಾಟಕನಾಗ ಈ ಪ್ಲೇಸ್ ನಂಬರ್ 1 ಪ್ಲೇಸ್ ಹೌದು, ಅಂಥ ಒಳ್ಳೆ ಪ್ಲೇಸ್. ಇದರ ಡ್ರೋನ್ ಶಾಟ್ ನನ್ನ ಎಲ್ಲರೂ ಯೂಟ್ಯೂಬ್ನಾಗ ಇನ್ಸ್ಟಾಗ್ರಾಮ್ನಾಗ ಎಲ್ಲರೂ ಸಿಕ್ತಂದ್ರೆ ಹಾಕ್ತೀನಂತ. ಯಾರ್ದಾರ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಐ ಆಮ್ 100% ಹಾಕೋಣ ಅಂತ. ಡ್ರೋನ್ ಶಾಟ್ ನೋಡಕ್ಕಂದ್ರೆ ನೀವು, ನನಗೂ ಭಾಳ ಆಸೆ, ನನ್ನ ವಿಡಿಯೋನಾಗ ಇಲ್ಲಿದ್ದ ಡ್ರೋನ್ ಶಾಟ್ ಹಾಕ್ಬೇಕಂತೇಳಿ. ಮರವಂತೆ ಬೀಚ್ ಗಾಯ್ಸ್, ವಾತ ಸೂಪರ್ ಮರವಂತೆ ಬೀಚ್, ವಾತ ಫಾಕ್ ಮರವಂತೆ ಬೀಚ್ ಗಾಯ್ಸ್. ಇಂಥ ಬೀಚ್ನಾಗ ನಾವು ಅದೀವಂದ್ರೆ ಓ ಮೈ ಗಾಡ್. ಜೀವನದಲ್ಲಿ ಬರಬಹುದು ತುಂಬ ಕಷ್ಟ, ಜೀವನದಲ್ಲಿ ಬರಬಹುದು ತುಂಬ ಕಷ್ಟ, ತಿದ್ದಿ ನಡೆಯೋ ಮನುಜ ನೀನು. ಬೆಳದಿಂಗಳದಲ್ಲಿ ಹಾಡುವೆ ಹಾಡು, ಗೊತ್ತಿಲ್ಲದೆ ಸಾಲುಗಳು. ಬೆಳಕಾಗೈತಿ, ಆದ್ರೂ ಸ್ವಲ್ಪ ಫಾಗ್ ಲೈಟ್ ಯಾಕೆ ಹಾಕೊಂಡು ಓಡ್ಸೋದೇನಂದ್ರೆ ಇನ್ನೊಂದ್ಸಲ ಬೆಳಕಾಗ್ಲಿ ಅಂತೇಳಿ ಬಂದ್ ಮಾಡೋಣಂತ. ಇನ್ನೊಂದ್ಸಲ ಬೆಳಕಾದ್ರೆ ಅದು ಫಕ್. ನಮಗೆ ಇಂಗ್ಲೀಷ್ ಬರ್ಲಾರ್ದ್ರೂ ನಾವು ಭಾಳ ಮಾತಾಡ್ಬಿಡ್ತೀವಿ ಇಂಗ್ಲೀಷ್ನಾಗ. ಅದನ್ನು ಕರೆಕ್ಟ್ ಮಾಡೋರು ನಮ್ಮ ಅಭಿಮಾನಿಗಳ ದೇವರು. ಅಣ್ಣ ಓಡಗೆ ಬರ್ತೀನಿ ರೀ ಸಾವು, ಇನ್ನು ಬಾಯಿಗೆ ಬರ್ತೀನಿ ಮಾರ ಪತ್ತೇಲಿ ಸಾವು. ಅಕೇಲೆ ಹೋತು ಕ್ಯಾ ಹುವಾ ರೇ, ಅಕೇಲೆ ಹೋತು ಕ್ಯಾ ಹುವಾ ರೇ. ಗಾಡಿ ನೋಡ್ಕೊಂಡು ಆಚೆ ಕಡೆ ನೋಡತ್ತಾರ ಅವ್ರು. ಅಬ್ಬಬ್ಬ ಶಾಬಾಸ್ ಗಂಡು ಮಗನ. ಮಳೆ ಬಂದ ಕೇಶ್ ನೋಡ್ರಿ ಗೈಸ್, ಎಂಥ ಒಳ್ಳೆ ವಾತಾವರಣ ಆಗೈತಿ ಇಲ್ಲಿ, ಸೂಪರ್ ಆಗಿರೋದು. ಕಟ್ಟೆ ಮೇಲೆ ಕುಂತ ಕೇಸ್ ಅಜ್ಜಂದಿವ್ರು ಮಾತಾಡತ್ತಾರ. ಇಂಥ ಒಳ್ಳೆ ವ್ಯೂ, ಸೂರ್ಯ ಹುಟ್ಟಾತೈತಿ ಸಣ್ಣದಾಗಿ ಅಲ್ಲೇ ಮುಣಗಿರೋ ಮೋಡದ್ನಾಗಿಂತ್ರ. ನಾವು ಈಗ ಇಲ್ಲಿಂತ್ರ ಜಾಗ ಬಿಡೋಣ. ಸಿರ್ಸಿ ಘಾಟ ಹತ್ತೋಕ್ಕಿಂತ ಮೊದಲ ಮಳೆ ಹೆಂಗೈತೆ ನೋಡ್ರಿ ಇಲ್ಲ. ಓ ಮೈ ಗಾಡ್, ಫುಲ್ ಸೈಕ್ ಮಳೆ, ಗೀಚ್ ಹೊಡತೈತಿ. ನಿಂದತ್ತೈತೋ ಇಲ್ಲೋ ಅಂತೇಳಿ ನನಗಂದ್ರೆ ಅಂಜಿಕೆ. ಯಾಕಂದ್ರೆ ಕ್ಯಾಮ್ರಾ ಓಪನ್ ಆಯ್ತು, ಅದಕ್ಕೆ ಸ್ಟಾರ್ಟ್ ಆಯ್ತು, ಹೊಡ್ಯಾಕತ್ ನೋಡ್ರಿ ಅಲ್ಲ. ಓ ಮೈ ಗಾಡ್, ಭಯ ಆಗಿತ್ತು. ಒಂದು ಸೆಕೆಂಡಿಗೆ ಎಲ್ಲ ಬಾಯಿಗೆ ಬಂದಿದ್ದು ಬೀಜ. ಹೊಳಿ ಹೆಂಗೆ ತುಂಬೈತೆ ನೋಡ್ರಿ. ಓ ಮೈ ಗಾಡ್, ಏನು ಸೂಪರ್ ಕಾಣತೈತಿ. ಆದ್ರೆ ನನಗೆ ಮಳಿನಾಗ ಭಾಳ ಕಾಣತೈತಿ. ಏನು ಸೂಪರ್ ಕಂಡ್ರೆ ಏನಾಯ್ತು, ಮಳೆ ಜೀವನ ತೆಗಿತೈತಿ ನಂದು. ಅಂದ್ರೆ ಮಳೆ ಜಾಸ್ತಿ ಬರ್ತಿರ್ಬಾರ್ದು, ಹಂಗಂದ್ರೆ ನಮಗೆ ಬೈಕ್ ಓಡ್ಸೋಕೆ ಮಜಾ. ಇದು ಮಳೆ ಒಂದು ಕಡೆ ಅಂತ ಇನ್ನೊಂದು ಕಡೆ ಒಂದು ಈಗ 4-5 ಸಲ ಸ್ಟಾಪ್ ಮಾಡಿ ನೋಡೋಣ. ಈ ಮಳೆ ಸಂಬಂಧ ಹಣೆ ಬರೋಣ ಕೆಟ್ಟು ಬಂದ್ಬಿಟ್ಟೈತೆ ನಂದು ಇವತ್ತು. ಮಳೆ ಬಂದ ಕ್ಯಾಸಿ ಇಡೀ ರೈಡ ಒಂಥರ ಡಿಮೋಟಿವೇಟ್ ಆಗಿಬಿಟ್ಟೆ. ನಾ ಮಳೆಗೆ ಪ್ರಿಪ್ರೇಷನ್ ಆಗಿ ಬಂದಿದ್ದಿಲ್ಲ. ಮಳೆಗೆ ಏನಾದ್ರು ಪ್ರಿಪ್ರೇಷನ್ ಆಗಿ ಬಂದಿದ್ನ ತಿಳ್ಕೊ, ಈ ರೈಡ್ ಇನ್ನೂ ಮಜವಾಗ್ತಿತ್ತು.
ನನಗೆ ಗೊತ್ತೇ ಇಲ್ಲ ಮಳೆ ಬರ್ಬೋದು ಅಂಥೇಳಿ. ನಾನು ಮರ್ತು ಬಿಟ್ಟೀನಿ. ಇನ್ನು ಮಳೆಗಾಲ ಸ್ಟಾರ್ಟ್ ಆಗ್ತೈತೆ ಅಂಥೇಳಿ ಮರ್ತು ಬಿಟ್ಟೀನಿ. ಮರ್ತಿದ್ದಕ್ಕೆ ಅನಾಹುತ ನೋಡ್ರಿ ಹೆಂಗೆ ಆತಂಥೇಳಿ. ರೀಚ್ ಆಗಬೇಕಿರೋ ಜಾಗಕ್ಕೆ ಟೈಮಿಗೆ ಕರೆಕ್ಟ್ ಟೈಮ್ ಸರಿಯಾಗಿ ರೀಚ್ ಆಗಲಿಲ್ಲ ಅಂತೇಳಿ ಅಷ್ಟು ಬೇಜಾರು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಫುಲ್ ಎಂಜಾಯ್ ಮಾಡತ್ತೀನಿ ರೈಡ್. ಫುಲ್ ಎಂಜಾಯ್ ಆಗತ್ತೈತಿ. ವಿಡಿಯೋ ಹೆಂಗಿತ್ತು ಅಂಥೇಳಿ ಕಮೆಂಟ್ನು ಮಾಡಿರಿ, ಸಬ್ಸ್ಕ್ರೈಬ್ನು ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ಅಂತೂ ನಾವು ಧಾರವಾಡಕ್ಕೆ ಯಾಕೆ ಹೋಗ್ತೀವಪ್ಪ ಅಂತ ಹೇಳಿದ್ರೆ ನಮ್ಮ ಮಂಗಳೂರಿಗೆ ಎಕ್ಸಾಮ್ ಬರೋಕೆ ಬಂದಿದ್ರಲ್ಲ ಅಭಿ ಅಂಥೇಳಿ ಅವ್ರ ರೂಮಿಗೆ ಹೊಂಟಿವಿ. ಅವ್ರು ಧಾರವಾಡನ್ಯಾಗ ಮನಿ ಸೆಟಲ್ ಮಾಡ್ಕೊಂಡ್ಬಿಟ್ಟಾರ. ಅವರು ಹೆಂಗಂದ್ರೆ ಅವ್ರು ಅಲ್ಲೇ ಮನಿ ಮಾಡ್ಕೊಂಡ್ಬಿಟ್ಟಾರ. ಹೆಂಡ್ತಿ ಒಂದೇ ಬರೋದು ಬಾಕಿ, ಅದು ಬಿಟ್ಟರೆ ಬಾರೆದೆಲ್ಲ ರೆಡಿ ಐತೆ ಮನಿ. ಹೆಂಡ್ತಿ ಮತ್ತು ಒಂದು ಟಿ ವಿ ಅವು ಎರಡೇ ಕಮ್ಮಿ ಆಗ್ಯಾವಿಲ್ಲ. ಅದು ಬಿಟ್ಟರೆ ಬೇರೆ ಎಲ್ಲ ರೆಡಿ ಮಾಡಿ ಇಟ್ಕೊಂತಾರೆ ಅವರು. ಫುಲ್ ಜಾಲಿಯಾಗಿ ಅವ್ರ ರೂಮ್ನಾಗ ಒಂದಿನ ಇರೋನು ಇಲ್ಲ. ಅವ್ರ ರೂಮ್ನಾಗ ಇರೋಕೆ ಅಂಥೇಳಿ ಒಂದಿನ ನಾ ಜಲ್ದಿ ಬಂದೀನಿ. ಆ ರೂಮ್ನಾಗ ಏನಾರು ಇರೋ ಪ್ಲ್ಯಾನ್ ಇರ್ಲಿಕ್ಕಂದ್ರೆ ಇತ್ತು ಇವಕ್ಕೋ ನಾ ಎಷ್ಟೊತ್ತಿಗೆ ಬಾದಾಮಿಗೇನ ಆರಾಮ್ ರೀಚ್ ಆಗಿಬಿಡ್ತಿದ್ದೀವಿ. ಆದ್ರೆ ಮಳೆ ಇರ್ಲಿಕ್ಕಂದ್ರೆ ಅವ್ರ ರೂಮ್ನಾಗ ಇರ್ಬೇಕಂತೇಳಿ ಒಂದಿನ ಜಲ್ದಿ ಬಂದು ನಾಳೆ ಬೆಳಗ್ಗೆ ಎದ್ದಕ್ಕೆ ಹೋಗ್ಬೇಕು. ಅದಕ್ಕೆ ಫುಲ್ ರೆಡಿ ಗಾಯ್ಸ್. ನಾವು ಮೊದಲು ಹುಬ್ಳಿಗೆ ಹೋಗೋನು, ಹುಬ್ಳಿ ಆದಮೇಲೆ ನಮ್ಮ ಧಾರವಾಡಕ್ಕೆ ಹೋಗೋಣ. ಆಜು ಬಾಜು ಹೊಲ ಎಲ್ಲ ಮತ್ತು ನೇಚರ್ ನನಗೆ ಸೂಪರ್ ಅನ್ಸತ್ತದಪ್ಪ. ನಾ ಯಾಕೋ ಎಷ್ಟು ಗಾಡ್ ಬ್ಲೆಸ್ ಪರ್ಸನ್ ಅಂತಾರಲ್ಲ ಹಂಗೆ. ಮಳೆ ಅಷ್ಟೇನು ಮಳೆ ಈಗ ಈ ಕಡೆ ಮಳೆ ಇಲ್ಲ, ಆ ಕಡೆ ಮಳೆ ಇತ್ತು. ಇನ್ನು ಈ ಕಡೆ ಮಳೆ ಸ್ಟಾರ್ಟ್ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ. ಬಟ್ ಗಾಯ್ಸ್ ಸೂಪರ್ ರೈಡ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೈಕ್ ಆಗಿತ್ತು. ನಾ ಪ್ರಿಪ್ರೇಷನ್ ಆಗಿ ಬಂದಿಲ್ಲ ಮಳೆಗೆ. ಇಲ್ಲಾಂದ್ರೆ ಆಯ್ತಲ್ಲ ನಾವು ಗೊತ್ತೈತಲ್ಲ ಗಾಯ್ಸ್ ಎಂತ ಮಳೆಗೆ ಬಿಟ್ಟು ಬೀಳಾರ್ದ ರೈಡ್ ಮಾಡಿವಂತ. ಹಿಂಗೆ ಹೋಗ್ಬೇಕು ಕಪಲ್ಸ್ ಅವ್ರ ಜೊತೆ ಸೇರಿ. ನಾವು ಕಪಲ್ಸ್ ಆಗಬೇಕಿತ್ತು. ಅಯ್ಯೋ ಏನು ಮಾಡೋಣ ಗಾಯ್ಸ್, ನಮ್ಮ ಹಣೆ ಬರ್ನಾಗ ದೇವ್ರು ಬರೆದಿಟ್ಟಿಲ್ಲ ಹುಡುಗಿ ಅಷ್ಟ. ನನಗೆ ಹಾಡು ಬರಂಗಿಲ್ಲ. ನಮ್ಮ ಉತ್ತರ ಕರ್ನಾಟಕ ಹಾಕೊಂತಡ್ರಿ ಸಿಂಗಾರ ಸಿರಿ ನಿಮ್ಮವನು ನೀನು ಸ್ವಲ್ಪ ಸೈಡ್ ಸರಿ. ಮೇಲೆ ಕಲ್ಲಿಟ್ಟ ಜಜ್ಜಿ ಗೆಳತಿ ನುಚ್ಚಾಗು ಹಂಗ ಮನಸ ಏನೇನು ಕಟ್ಟಿಕೊಂಡು ಕುಂತಿದ್ನಿ ನಿನ್ನ ಬಗ್ಗೆ ದೊಡ್ಡ ಆ ಕನಸ ಲವ್ ಮಾಡೋಕ್ಕಿಂತ ಮೊದಲ ಲವ್ ಮಾಡಿದಾದ್ಮೇಲೆ ದೊಡ್ಡ ಕನಸು ಹುಡುಗಿಯರು ಇರಬೇಕಾದ್ರೆ ಕಾಣಬಾರ್ದು. ಲಾಸ್ಟಿಗೆ ಮದುವೆ ಆದ್ಮೇಲೆ ಕಾಣಿರ್ಬೇಕಾದ್ರೆ ಅವ್ರ ಜೊತೆ ಕನಸು ಇರಲಿದ್ರೆ ಅರ್ಧ ದಾರಿಗೆ ಬಿಟ್ಟು ಹೋಗೋ ಹುಡುಗಿಯರ ಅವ್ರ ಜೊತೆ ಕಂಡು ಕನಸು ಸಹ ಹಾಳಾಗ್ತೈತೆ. ಅದಕ್ಕೋಸ್ಕರ ಹೇಳೋದು, ಅದಕ್ಕೋಸ್ಕರ ನಾವು ಬರೆದಿರೋದು ಹಾಡು. ಫಸ್ಟ್ ಒಬ್ರು ಅಣ್ಣಾರು ಮೀಟ್ ಆಗ್ತಾರೆ. ಈಗ ಒಬ್ರು ಅಣ್ಣಾರು ಮೀಟ್ ಆಗೋರು ಅದಾರ. ಯಾವ ಊರಪ್ಪ ಅಂತ ಹೇಳಿದ್ರೆ ಕಲ್ಗಡ್ಗಿ. ಹೆಸರು ಕರೆಕ್ಟಾಗಿ ಹೇಳತ್ತೀನೋ ಇಲ್ಲೋ ಗೊತ್ತಿಲ್ಲ. ಸಚಿನ್ ಅಣ್ಣ ಅಂಥೇಳಿ NS ಬೈಕ್ ಐತೆ ಅವ್ರದ್ದು. ಅವ್ರು ಮೀಟ್ ಆಗ್ತೀನಿ ಅಂದಾರೆ. ಅವ್ರಿಗೆ ಮೀಟ್ ಹಾಕಿ ನೆಕ್ಸ್ಟ್ ನಮ್ದು ಹುಬ್ಳಿನಾಗ ಒಂದು ಇನ್ನೊಂದು ಸ್ಟಾಪ್ ಐತಿ, ಅಲ್ಲೊಬ್ಬರು ಅಣ್ಣ ಮೀಟ್ ಆಗೋರು ಅದಾರ. ಅಲ್ಲಿ ಒಬ್ರಿಗೆ ಮೀಟ್ ಹಾಕಿ ಅಲ್ಲಿಂದ ಸೀದಾ ನಮ್ಮ ರೂಮಿಗೆ ಎಲ್ಲರೊಟ್ಟಿಗೆ ಮಾತಾಡ್ಕೇಶ್ ಹೋಗೋಣಂತ. ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕಕ್ಕೆ ಬರಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕ ರೈಡರ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಬರೋದು. ಇಲ್ಲಿ ಅಣ್ಣ ಅವ್ರ ಕಡೆ ಬಂದೆ ನೋಡ್ರಿ. ನಾನು ಹೆಂಗೆ ರೆಡಿಯಾಗಿ ಬಂದೀನಿ. ಬೆಳಿಗ್ಗೆ ಇದಾರ್ಬೇಕು ಬಂದೀನಿ. ಇಲ್ಲೇ ಬಂದೆ ಅಣ್ಣವ್ರ ಹತ್ರ. ಈಗ ಅಣ್ಣ ಏನೋ ತರಕ್ಕೆ ಹೋಗ್ಯಾರ. ಸಚಿನ್ ಅಣ್ಣ NS ಇವ್ರ ಶಾಪ್ನಾಗ ಕೆಲಸ ಮಾಡ್ತಾರೆ. ಎಸ್ ಇವರ ಸಚಿನ್ ಅಣ್ಣ ಅಂತೇಳಿದ್ರ. ಅಣ್ಣ ಇದು ಯಾವ ಊರು? ಕಲ್ಲಡ್ಗಿ ಹಾಂ, ತೊಟ್ಟಿಲ್ನಾಡು. ಹಾಂ, ಕಲ್ಲಡ್ಗಿ. ಇಲ್ಲೇ ಓಲಾ ಹಾಂ, ಎಲೆಕ್ಟ್ರಿಕ್ ಶಾಪ್ ಐತಿ ಇವ್ರದ್ದಲ್ಲ, ಕಂಪ್ನಿ ಅವ್ರದ್ದು. ಅಣ್ಣ ಇಲ್ಲಿ ಚೈನ್ ಲೂಪ್ ಸಿಗ್ತೈತೆ ಹೋದಿಲ್ಲ? ಬೇಡ ಹಾಂ ಅದು ತಗೋ. ಹಾಂ ಅದನ್ನು ಬರ್ತೀನಿ, ಸಿಗೋಣಂತ. ವಾಪಸ್ ಬರೋ ಟೈಮಿಗೆ ಇಲ್ಲೇ ಇಲ್ಲ ನಡೀತೈತಿ. ನೆಕ್ಸ್ಟ್ ಟೈಮ್ ಇನ್ನೂ ಬಂದಾಗ ಊಟ ಮಾಡಾರ್ದು ಬರ್ತೀನಿ, ಇಲ್ಲೇ ಊಟ ಮಾಡೋಕಂತ. ಎಸ್ ಅಣ್ಣ ಹೋಗ್ಲೇ. ಹಾಂ.
ಹಾಂ ಸಣ್ಣ ಮಗುಗೆ ಮತ್ತು ತ್ರಿಬಲ್ ಸೀಟ್ ಹೆಲ್ಮೆಟ್ ಇಲ್ಲಾರ್ದ ತ್ರಿಬಲ್ ಮರ 5 ಜನ ಕುಂತಾರ ಅವ್ರು ಒಂದು ಬೈಕ್ನಾಗ. ಇದು ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆಯ ಗುರುತುಗಳು. ಹೆಲ್ಮೆಟ್ ಹಾಕೊಳ್ಳಾರ್ದು ಓಡಿಸೋದು ಪ್ರತಿಭೆಗಳು ಇವೆಲ್ಲ. ಟೋಟಲ್ 5 ಜನ ಹೆಲ್ಮೆಟ್ ಹಾಕಿಲ್ಲ. ಅವು 2 ಪಾಪು ಬಿಡ್ರಿ ನಡೆಯಂಗಿಲ್ಲ ಅವಕ್ಕೂ. ಮೇನ್ ಅವ್ರು 3 ಜನ ಹಾಕೊಳ್ಳಿಗಾರ ನಡೀತೈತಿ, ಸಣ್ಣ ಪಾಪುಗಳಿಗಾರ ಹಾಕಿಸ್ಬೇಕು. ಇದು ನನ್ನ ಅನಿಸಿಕೆ. ನನಗೆ ಉತ್ತರ ಕರ್ನಾಟಕ ಬಂದ್ರೆ ಮೊದಲು ಒಂದು ಅಭಿಯಾನ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಅನಿಸ್ತೈತೆ ಅಂದ್ರೆ ಹೆಲ್ಮೆಟ್ ಅಭಿಯಾನ ಮಾಡ್ಬೇಕಂತ ಹೇಳಿ ಭಾಳ ಅನ್ನಿಸ್ತೈತಿ. ಮೇನ್ ರೀಸನ್ ಬಂದುಬಿಟ್ಟು ನಮ್ಮ ಹಂಪಿನ್ಯಾಗ ಹೆಲ್ಮೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಲ್ಲ ಗೈಸ್, ಅದೇ ಥರ ಹೆಲ್ಮೆಟ್ ಅಭಿಯಾನ ಇಲ್ಲಿ ಮಾಡಿದ್ವಿ ಅಂದ್ರೆ ಪ್ರತಿಯೊಬ್ಬರು ಸಹ ಹೆಲ್ಮೆಟ್ ಹಾಕೋಬೇಕಂತೇಳಿ ಕಡ್ಡಾಯವಾಗಿ ಕಾನೂನಾಗ ತಂದೀವಿ ಅಂದ್ರೆ ನಾವು ಸಹ ನಮ್ಮ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಡೆತ್ ಆಗೋದು ವಿದೌಟ್ ಹೆಲ್ಮೆಟ್ ಓಡಿಸ್ತಾರಲ್ಲ. ಯಾರೋ ಆಗಿರಲಿ ಹೆಲ್ಮೆಟ್ ಹಾಕೊಂಡು ಓಡಿಸ್ರಿ. ಯಾಕಪ್ಪ ಅಂತೇಳಿದ್ರೆ ನಿಮ್ಗಿಂತ ನೀವು ಯಾರಿಗೋಸ್ಕರ ಕಾಯ್ತಿರ್ತೀರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿಮ್ಮ ಮನ್ಯಾಗ ನಿಮಗೋಸ್ಕರ ಭಾಳ ಕಾಯ್ತಿರ್ತಾರೆ. ಮನ್ಯಾಗ ಹೇಳಿ ಬಂದಿರ್ತೀರಿ, ರೋಡ್ ಮೇಲೆ ಏನಾಗ್ತೈತೆ ಅನ್ನೋದು ಗೊತ್ತಾಗಿಲ್ಲ. ನಾವಿಷ್ಟು ಸೇಫ್ಟಿನಾಗ ಬರ್ತೀವಿ ಅಂದ್ರೆ ನಮಗೂ ಪ್ರಾಬ್ಲಮ್ ಇದ್ದೇ ಇರ್ತವೆ ಲೈಫ್ನಾಗ. ಅದಕ್ಕೆ ಹೇಳೋದು ಹೆಲ್ಮೆಟ್ ಮರಿಲಾರ್ದ ಹಾಕೋರಿ ಪ್ರತಿಯೊಬ್ಬರು. ಕೈ ಮುಗಿದು ಕೇಳ್ಕೊತೀನಿ. ಕೋಟಿ ಮಾಲೀಕ ಹೆಂಗಿರ್ತಾನೆ ಗೊತ್ತೈತೇನ್ರಿ ಗೈಸ್? ಹಿಂಗೆ ಕಾಣ್ತಾರೆ ನೋಡ್ರಿ ಕೋಟಿ ಮಾಲೀಕರು. ಇಲ್ಲಿ ಇಲ್ಲಂದ್ರೆ ಒಂದೊಂದು ಸೇರಿದ್ರೆ 20,000 ರೂಪಾಯಿ ಅದಾವು. ಇಲ್ಲೇ ಲೆಕ್ಕ ಹಾಕಿ ನೋಡ್ರಿ ಎಷ್ಟು ಇದ್ದಿರ್ಬೋದು ಅಂಥೇಳಿ. ಡಿಮಾಂಡ್ ಐತೆ ಗೈಸ್ ಇವರಿಗೆ. ನೋಡೋಕೆ ಮಾತ್ರ ಹಿಂಗೆ ಕಾಣ್ತಾರೆ ಬಡ ಮನುಷ್ಯರು. ಹಂಗೆ ಅವ್ರ ಹತ್ರ ಇರೋ ಆಸ್ತಿ ಮಂಗಳೂರಿನಾಗ ಏನು ಶೋಕಿ ಮಾಡ್ತಾರಲ್ಲ ಅವ್ರಿಗಿಂತ ಡಬಲ್ ಐತಿ. ಖುಷಿಯಾಗಿಬಿಟ್ರೆ ಹುಡುಗರು ನೋಡಿ ನಮಗೆ. ಹಿಂಗೆ ಒಳ್ಳೆ ರಿಯಾಕ್ಷನ್ ಸಿಗ್ತಿರ್ತಾವೆ, ಆವಾಗ ನೋಡ್ತಿರ್ಬೇಕು. ಧಾರವಾಡನಾಗೂ ಬೆಂಕಿ ಟ್ರಾಫಿಕ್ ಆಯ್ತಪ್ಪ. ಹುಬ್ಳಿ ಏನಾಗದೀವಿ ನಾವು. ಎಂಥ ಟ್ರಾಫಿಕ್ ನೋಡ್ರಿ ಇಲ್ಲೇ. ಓ ಮೈ ಗಾಡ್, ಏನು ಸೈಕ್ ಇದೆ ಅಂತಾನಿಲ್ಲ ಎಲ್ಲೇ. ಹಂಗಲ್ಲ ಕರೆಕ್ಟ್ ನೀನು ಅಂಗಡಿಗೆ ಕರ್ಕೊಂಬಂದೈತೆ ನೋಡು ಲೊಕೇಶನ್. ಮತ್ತಣ್ಣ ಏನು ಮಾಡತ್ತೆ? ಆರಾಮ? ಹಾಂ